ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಇರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಸನಿಗೂ ಕೂಡ ಬೇಗನೆ ಎಬ್ಬಿಸ್ಬಿಟ್ಟಿದ್ದೆ. ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ನೋಡಿ, ಶುಕ್ರವಾರ ಇರೋದ್ರಿಂದ ಬೆಳಗ್ಗೆ ಅಂದರೆ ಅಷ್ಟೊಂದು ಬೆಳಗ್ಗೆ ಏನಲ್ಲ, ನಮ್ಗೆ 7 ಗಂಟೆನೇ ಬೆಳಗ್ಗೆ ಆಗ್ಬಿಡುತ್ತೆ ನೋಡಿ. ಯಾಕೆಂದರೆ ಸನಿ ಇರೋದ್ರಿಂದ ಅವನಿಗೂ ತುಂಬ ಬೆಳಗ್ಗೆ ಎಬ್ಸೋಕ್ಕೂ ಆಗಲ್ಲ, ನನಗೂ ತುಂಬ ಬೆಳಗ್ಗೆ ಎದ್ದೇಳೋಕ್ಕೂ ಆಗಲ್ಲ. ನಮಗೆ 7 o'clock ಹೇಳೋದೇ ತುಂಬಾ ಬೆಳಿಗ್ಗೆ ಅಂತ ಅನ್ಕೋಬಹುದು ನೀವು. ನಾರ್ಮಲ್ ಆಗಿ ಸನಿ ದೊಡ್ಡವನಾಗೋ ತನಕ ಇಷ್ಟೇನೆ ಅಂತ ಅನ್ಕೋಬಹುದು ನೋಡಿ. ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿಕೊಂಡು ಟಿಫಿನ್ ಮೇಲೆ ಬಟ್ಟೆ ಒಣಗಾಕಕ್ಕೆ ಬಂದೀನಿ. ಅರ್ಧಕ್ಕರ್ಧ ಎಲ್ಲಷ್ಟು ಬಟ್ಟೆ ಒಣಗಾಕಿ ತಗೊಂಡು ಅಲ್ಲಿ ಒಣಗಾಕ್ತಿದ್ದಾನೆ ನೋಡಿ. ಬಟ್ಟೆ ಒಣಗಾಕಿದೆ. ಹಿಂಗೆ ಕಿತ್ತಾಪತ್ತಿ ಬಟ್ಟೆ ಒಣಗಾಕಕ್ಕೆ ಬಂದ್ರೆ ಸಾಕು, ಅವಂದೇ ಆಟ ನೋಡಿ. ಮ್ಯಾಟ್ ಎಲ್ಲ ಒಗ್ದರ ನಿಂತ್ಕೊಂಡಿದ್ದ ನೋಡಿ. ಇವಂದೊಂಥರ ಬಿಸಿಲಲ್ಲಿ ಆಟ. ಈ ಕಡೆ ಬಾ, ಈ ಕಡೆ ಬಾ. ನೋಡು, ಕಾಲ್ ಬಡ್ಸ್ಕಂತಿದಿ, ಹುಷಾರು. ಮೇಲೋಗಿ ಬಟ್ಟೆ ಒಣಗಾಕ್ ಬಂದ್ವಿ ನೋಡಿ. ನಮ್ಮ ಗಿಡದಲ್ಲಿ ತುಂಬ ದಿನ ಆದಮೇಲೆ ಒಂದು ಹೂ ಬಿಟ್ಟಿದೆ. ಬಿಡ್ತಾ ಇತ್ತು, ಏನು ಪ್ರಾಬ್ಲಮ್ ಆಗೋದಂದರೆ ಹೂ ಬಿಟ್ಟ ಕೂಡಲೇ ಅದನ್ನ ಅದ್ರಾಗ ಕಿತ್ತಿ ಬಿಡ್ತಿದ್ರಿಲ್ಲ, ನಾವು ಊರಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ನಾನು ಗಿಡದಲ್ಲಿ ಹೂವು ನೋಡಿರೋದು. ತುಂಬ ಚೆನ್ನಾಗಿ ಬಿಟ್ಟಿತ್ತು, ನೋಡೋಕ್ಕೆ ಒಂದು ಖುಷಿ ಅಲ್ವಾ. ಮಾತಾಡ್ತಾ ಇದ್ದೆ, ಬಟ್ TV ಆನ್ ಆಗಿತ್ತಲ್ವ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಿಲ್ಲ, ತುಂಬಾ ಮೇಲ್ಗಡೆ ಹೋಗಿ ಬಂದಿದ್ವಲ್ವ, ರಿಟರ್ನ್ ಹೋಗೋಣ ಅಂತೇಳಿ ಸತಾಯಿಸ್ತಾ ಇದ್ದ. ಬೇಡ ಬಂಗಾರ ಅಂತ ಏನೋ ಹೇಳ್ತಾ ಇದ್ದೆ ನಾನು. ಹಾಗೆ ನೋಡಿ, ನನ್ನ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ನೋಡಿ. ಕೆಲಸ ಮಾಡ್ತಾ ಇದ್ದೆ, ಜೇಡ ಎಲ್ಲ ತೆಗಿತಾ ಇದ್ದೆ, ಆಟ ಆಡ್ತಾ ಇದ್ದ, ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಹಸ್ಬೆಂಡು ಆ ಬಾರ್ಗಿಲಿಂದ ಯಾಕೆ ತೆಗಿತಾ ಇದೆಯಾ, ಜೇಡ ಬಳೆದಿರುತ್ತಲ್ವ, ಅದು ತಗೊಂಡು ನೀಟಾಗಿ ತೆಗಿ ಅಂತೇಳಂತ ಇದ್ರು. ನನಗೇನೋ ಮೂಲೆಯಲ್ಲೆಲ್ಲ ಈ ಥರ ಕಡ್ಡಿ ಬಾರ್ಗೆ ಅಂತ ಕರಿತೀವಿ ನಮ್ಮ ಕಡೆ, ಅದರಿಂದನೇ ನೀಟಾಗಿ ಹೋಗುತ್ತೆ ಅಂತ ನನಗೊಂದು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಮೆಟ್ಲೆಲ್ಲ ಕಸ ಬಳ್ಕೊಂಡಿರಲಿಲ್ಲ, ನೀಟಾಗಿ ಮೇಲ್ಗಡೆಲಿಂದ ಎಲ್ಲನೂ ಕಸ ಬಳ್ಕೊಂಡು ಬಂದಿದ್ದೆ ನೋಡಿ ನಾನು. ಸನಿ ತುಂಬಾ ಸತಾಯಿಸ್ತಾ ಇದ್ದ, ನನಗೆ ಈ ಕಡೆ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ನೋಡಿ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂತ ಹಾಗೆ ಇದು ಮಾಡ್ತಾ ಇದ್ವಿ. ಟೀ ಮಾಡೋಣ ಅಂತ ಟೀ ಮಾಡ್ತಾ ಇದ್ದೀನಿ ನೋಡಿ. ಟೀ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಹಸ್ಬೆಂಡು ಕಾಫಿ ಅಂತ ಹೇಳಿದ್ರು, ಹಂಗಾಗಿ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನಾವು ಅವ್ರು ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಏನೋ ಒಂಥರ ರಿಲ್ಯಾಕ್ಸ್ ಫೀಲ್, ಸ್ವಲ್ಪ ಹೊತ್ತು ಸನಿನ ಅವ್ರು ಹಿಡ್ಕೊತಾರಲ್ವ. ನಾನು ಈ ಥರ ಎಲ್ಲ ಟೀ ಕಾಫಿ ನಿಧಾನಕ್ಕೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೇಲ್ಗಡೆ ಎಲ್ಲ 5 o'clock ಎಲ್ಲ ಒಂದು ಸ್ವಲ್ಪ ಮೋಡ ಥರ ಸಂಜೆ ಥರ ಆಗಿರುತ್ತಲ್ವ, ಮೇಲ್ಗಡೆ ಹೋಗಿ ಟೀ ಕುಡ್ಕೊಂಡು ಚೆನ್ನಾಗಿ ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. 1 hour ಎಲ್ಲ 2 hour ಎಲ್ಲ ಮೇಲ್ಗಡೆನೇ ಇದ್ಬಿಡ್ತೀವಿ. ಇಲ್ಲಾಂದರೆ ಹೊರಗಡೆ ಅವನು ಸೈಕ್ಲಿಂಗ್ ಆದರೂ ಗಾಡಿ ಆದರೂ ಓಡಿಸ್ತೀನಿ ಅಂದರೆ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗಿರ್ತೀವಿ. ಈ ಥರ ನಮ್ಮದು ಸಾಯಂಕಾಲ 1 hour 2 hour ಈ ಥರ. ಸೊ ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನಮ್ಮಿಬ್ಬರಿಗೂ ತುಂಬಾ. ಕಾಫಿನ ಮಗ್ಗಿಗೆ ಹಾಕ್ಕೊಂಡು ಮೇಲ್ಗಡೆ ಹೋಗೋಣ ನಾನು ಅಂತೇಳಿ ಅವ್ರು ಆಲ್ರೆಡಿ ಮೇಲ್ಗಡೆ ಹೋಗಿದ್ರು, ಸನ್ನಿ ಮತ್ತು ಸನ್ನಿನವ್ರ ಪಪ್ಪ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಇವಾಗ ನಾನು ಕೂಡ ಹೋಗೋಣ ಅಂತ ಹೊರಟಿದ್ದೀನಿ. ನಾವು ಈ ಮಗ್ನ ಸ್ಟಾರ್ಟಿಂಗ್ ಮ್ಯಾರೇಜ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋದು. ಇಬ್ಬರು ಒಟ್ಟಿಗೆ ಟೀ ಕುಡಿಬೇಕಾದ್ರೆ ಇದೇ ಯೂಸ್ ಮಾಡೋದು. ನಿನ್ಗೆ ಬೇಕಾ ಕಾಫಿ? ಯಾರು ಕುಡಿಬೇಕು ಕಾಫಿ? ಕೋಇನ್ಸಿಡೆಂಟ್, ಇಬ್ರು ಸೇಮ್ ಆಗಿದ್ದೀವಿ ನೋಡಿ. ಏನು ಪಪ್ಪ? ಏನಮ್ಮ?
ಗಾಡಿ ಮ್ಯಾಗರ್ಸನ ರಾ ಬರಲ್ಲ ಪಾಪ ಮ್ಯಾಗದು ಬೀಳ್ತೀಯಕಂದ ಬೇಡಮ್ಮ ಬೀಳ್ತಿ ಇಲ್ಲಿ ಮುಂದೆ ಇಲ್ಲಿ ಬಾ ಈ ಕಡೆ ಬಾ ಬೀಳ್ತೀಯಪ್ಪ ಕೆಳಗಳಿ ಎಲ್ಲಿ ಬೇಡ ಇನ್ನೇನು ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಶೇಂಗಾ ಹುರ್ಕೊಳ್ಳೋದಿತ್ತು, ಹಂಗಾಗಿ ಹುರ್ಕೊಂಡು ಮಿಕ್ಸಿಗೆ ಹಾಕೊಂಡು ಬಿಡೋಣ ಅಂತ ಹಾಕೊತಾ ಇದ್ದೀನಿ. ನಾರ್ಮಲ್ ಆಗಿ ಅಡುಗೆ ಮಾಡ್ಕೊತಿರೋದು, ಚಪಾತಿ ಬದನೆಕಾಯಿ ಪಲ್ಯ ಮತ್ತು ಇಷ್ಟೇ ಮಾಡ್ಕೊತಿರೋದು. ಹಾಗಾಗಿ ನಾನು ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ. ಆಲ್ರೆಡಿ ನಾನು ಹೋಳು ಬದನೆಕಾಯಿ ಯಾವ ಥರ ಮಾಡೋದಂತ ನಿಮಗೆ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಹಾಗಾಗಿ ನಾನು ಮತ್ತೆ ಹಾಕೋಕ್ಕೆ ಹೋಗ್ತಾ ಇಲ್ಲ. ನಾರ್ಮಲ್ ಆಗಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ. ರಾತ್ರಿ ಆದಮೇಲೆ ನಾನು ಬೆಳಗ್ಗೆ ಟೈಮಲ್ಲಿ ನಾನು ಅಷ್ಟೊಂದು ಫುಡ್ನ ನಾನು ಮಾಡೋಕ್ಕೆ ಹೋಗಲ್ಲ, ಅಡುಗೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ನಾನು ಸಣ್ಣ ಇಬ್ಬರೇ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ತಿಂದುಬಿಡ್ತೀವಿ. ರಾತ್ರಿಗೆ ನಾನು ಚೆನ್ನಾಗಿ ಅಡುಗೆ ಮಾಡಬೇಕು. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನಂದು ಅಡುಗೆ ರಾತ್ರಿ ಟೈಮ್ ಇರುತ್ತೆ. ಸನಿ ಕೂಡ ಅವ್ರ ಡ್ಯಾಡಿ ಜೊತೆ ಇರೋದ್ರಿಂದ ನನಗೂ ಕೂಡ ಸ್ವಲ್ಪ ಪೀಸ್ಫುಲ್ಲಾಗಿ ರಿಲ್ಯಾಕ್ಸಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ನೋಡಿ. ಇವಾಗ ಏನಪ್ಪ ಅಂದರೆ ಮಕ್ಕಳು ಅಡ್ಡ ಬರುವಾಗ ನಾವು ಈ ಥರ ಎಲ್ಲ ರಿಲ್ಯಾಕ್ಸಾಗಿ ಅಡುಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಕಷ್ಟ ಆಗೇ ಆಗುತ್ತೆ. ಬೆಳಗಿನ ಜಾವ ಮತ್ತು ಮಧ್ಯಾಹ್ನ ಟೈಮಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ. ಇವಾಗಂದರೆ ಅವ್ರು ನಮ್ಮ ಹಸ್ಬೆಂಡ್ ಬಂದಿರ್ತಾರಲ್ವ, ಹಾಗಾಗಿ ನನಗೇನು ಪ್ರಾಬ್ಲಮ್ ಇರೋದಿಲ್ಲ ನೋಡಿ. ಬದನೆಕಾಯಿಗೆ ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀನಿ. ಪೇಸ್ಟು ನಾನೆಲ್ಲನೂ ನಿಮಗೆ ತೋರಿಸಿರೋದ್ರಿಂದ ಯಾವುದೇ ರೀತಿ ನಾನೇನು ಶೇರ್ ಮಾಡ್ಕೊತಾ ಇಲ್ಲ. ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ತುಂಬ ಪರ್ಸೆಂಟೇಜ್ ಯಾವ ಥರ ಆಗಿಬಿಟ್ಟಿದೆ ಅಂತಂದರೆ ಅನ್ಸಬ್ಸ್ಕ್ರೈಬರ್ಸೇ ನನ್ನ ಚಾನಲ್ನ ತುಂಬ ಜನ ನೋಡ್ತೀರಿ. ಬಟ್ ಯಾಕಂತ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್. ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿನ್ನೆ ವಿಡಿಯೋಕ್ಕೆ ಲೈಕ್ ಮಾಡಿ ನನಗೆ ಮೋಟಿವೇಟ್ ಸಿಗುತ್ತೆ ಅಂತ ಹೇಳಿದ್ದೀನಿ. ಹಾಗಾಗಿ ಆ ವಿಡಿಯೋಕ್ಕೆ ತುಂಬ ಕಮ್ಮಿ ಲೈಕ್ ಬಂದಿದೆ. ಅಂದರೆ ನನಗೆ ಗೊತ್ತಾಗಲಿಲ್ಲ ಯಾವ ಥರ ಅಂತೇಳಿ. ಅಟ್ಲೀಸ್ಟ್ ಇದೊಂದು ವಿಡಿಯೋಕ್ಕಾದರೂ ನೀವು ಲೈಕ್ ಮಾಡಲೇಬೇಕು. ಯಾರ್ಯಾರು ವಿಡಿಯೋ ನೋಡ್ತೀರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನನಗೂ ಕೂಡ ತುಂಬಾ ಮೋಟಿವೇಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋನ ಯಾವ ಥರ ಬರುತ್ತೆ ಅಂತೇಳಿ ನಾನು ಲೈಕ್ ನೋಡೇ ಅರ್ಥ ಮಾಡ್ಕೋಬೋದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋರು ಕಮೆಂಟ್ ಹಾಕ್ಬೋದು. ಕಮೆಂಟ್ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರೋರು ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ ಅಂತ ಹೇಳ್ತೀನಿ. ಹಾಗೆ ನೋಡಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಸನಿ ಕೂಡ ಹೊರಗಡೆ ಆಟ ಆಡ್ಕೊತಾ ಇದ್ನಲ್ವಾ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಟೈಮ್ ಕೂಡ ಆಗಿತ್ತು. ಹಂಗಾಗಿ ನಾನು ಬೇಗನೆ ಮಾಡ್ಕೊತಾ ಇದ್ದೆ. ಇನ್ನೊಂದು 3 ಡೇಸು ಮಿಸ್ ಮಾಡ್ಕೊತೀವಿ ತುಂಬಾ. ನನಗಂತೂ ತುಂಬಾ ಇಷ್ಟ. ಹಾಗಾಗಿ ನಾನು 9:30ಗೆಲ್ಲ ಬೇಗನೆ ಅಡುಗೆ ಮಾಡಿಕೊಂಡು ಬಿಗ್ ಬಾಸ್ ನೋಡ್ಕೊತ ಊಟ ಮಾಡ್ಕೊತ ಕುಂದಿರ್ತೀವಿ ನೋಡ್ರಿ ನಮ್ಮ ಮನೇಲಿ ನಾವು. ಹಾಗೆ ಬೇಗನೆ ಮಾಡ್ಕೊತಾ ಇದ್ದೆ, ಟೈಮ್ ಆಗಿಬಿಡುತ್ತೆ ಅಂತೇಳಿ. ಹಾಗೆ ನಮ್ಮ ಮನೆಗೆ ನಮ್ಮ ಭಾವನೂ ಬಂದಿದ್ರು ಇವತ್ತು. ಎಲ್ಲರೂ ಸೇರಿ ಊಟ ಮಾಡೋಣ ಅಂತೇಳಿ ಬೇಗನೆ ಅಡುಗೆ ಮಾಡ್ಕೊತಾ ಇದ್ದೆ ನೋಡಿ. ಈ ಕಡೆ ಚಪಾತಿ ಮಾಡ್ಕೊಂಡು ಬಿಡೋಣ, ಆ ಕಡೆ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತ ಎರಡನ್ನೂ ಎಟ್ ಎ ಟೈಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಲ್ವಾ, ಅದು ಬೇಯಷ್ಟಿಗೆ ನಾನು ಈ ಕಡೆ ಎಲ್ಲ ಚಪಾತಿ ಲಟ್ಸ್ಕೊಂಡು ಸುಟ್ಕೊಂಡು ಬಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಚಪಾತಿ ಮಾಡಿಕೊಂಡು ಆ ಕಡೆ ಕಡಾಯಲ್ಲಿ ನಾನು ಬದನೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೆ. ಆಗ ಆ ಕಡೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೆ. ಆ ಥರ ಮಾಡಿದರೆ ಬೇಗನೆ ಅಡುಗೆ ಆಗುತ್ತೆ. ಇನ್ನೇನಪ್ಪ ಅಂದರೆ ಇವತ್ತೇ ನಾನು ಅಡುಗೆ ಮಾಡೋದನ್ನ ಶೂಟ್ ಮಾಡ್ಕೊತಾ ಇರಲಿಲ್ಲಲ್ವಾ, ಅಂದರೆ ಇವಾಗ ಈ ಥರ ಶೂಟ್ ಮಾಡ್ಕೊಳ್ಳೋದೇ ಬೇರೆ ಆಗುತ್ತೆ. ರೆಸಿಪಿ ನಾನು ಶೇರ್ ಶೂಟ್ ಮಾಡ್ಕೋಬೇಕಾದ್ರೆ ಒಂದಾದ್ಮೇಲೆ ಒಂದೇ ಮಾಡ್ಕೋಬೇಕಾಗುತ್ತೆ ನೋಡಿ. ಹಾಗಾಗಿ ಇವತ್ತೇನು ಮಾಡ್ಕೊಳ್ಳೋದಿರಲಿಲ್ಲಲ್ವ, ಹಾಗಾಗಿ ಎರಡನ್ನೂ ಕೂಡ ಬೇಗನೆ ಮ್ಯಾನೇಜ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ರೀಸನ್ಗೆ ಎರಡೂ ನಾನು ಎಟ್ ಎ ಟೈಮ್ ಮಾಡ್ತಾ ಇದ್ದೀನಿ. ಈ ಕಡೆ ನಾನು ಚಪಾತಿ ಕೂಡ ನಾರ್ಮಲ್ಲಾಗಿ ಚಪಾತಿ ಮಾಡ್ಕೊತಾ ಇದ್ದೆ. ನಾನು ತುಂಬಾ ಲೇಟ್ ಆಗಿಬಿಟ್ಟಿತ್ತಲ್ವ, ಈ ಥರ ಎಲ್ಲ ಇವಾಗ ಸುಮ್ಮನೆ ನಾರ್ಮಲ್ಲಾಗೆ ಮಾಡ್ಕೊಂಡು ಬಿಡೋಣ. ಸನಿ ಕೂಡ ತುಂಬಾ ದಿನ ಆಗಿತ್ತು ಚಪಾತಿ ತಿಂದು, ಅವನಿಗೂ ತಿನ್ನಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾರ್ಮಲ್ ಚಪಾತಿ ಮಾಡ್ಕೊತಿದ್ದೆ. ಈ ಕಡೆ ಹಂಗೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೆ ನೋಡಿ. ಎರಡೂ ಎಟ್ ಎ ಟೈಮ್ ಮ್ಯಾನೇಜ್ ಮಾಡ್ಕೊತಾ ಇದ್ದೆ ನಾನು.
ಏನಾದರೂ ಶೂಟ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಈ ಥರ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಂದ್ರ ಮೇಲೇ ನಾವು ಗಮನ ಕೊಡಬೇಕಾಗುತ್ತೆ, ಇನ್ನೊಂದನ್ನು ಎರಡು ಅಟ್ ಎ ಟೈಮ್ ಅಂದರೆ ಏನಾದರೂ ಶೂಟ್ ಹೋಗುವ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾವು ಸ್ವಲ್ಪ ಮರ್ತು ಹೋಗ್ಬಿಡ್ತೀವಿ. ಹಾಗಾಗಿ ಆ ಟೈಮಲ್ಲಿ ಆಗಲ್ಲ. ನಾರ್ಮಲ್ ಡೇಸಲ್ಲಿ ನಾವು ಎರಡರೂ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ, ಮ್ಯಾನೇಜ್ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ. ಈ ಕಡೆ ಚಪಾತಿ ಎಲ್ಲ ಲಟ್ಸ್ಕೊಂಡು ಬಿಡ್ತಿದ್ದೀನಿ ಬೇಗ ಬೇಗನೆ. ಆ ಕಡೆ ಪಲ್ಯ ಕೂಡ ನಿಧಾನಕ್ಕೆ ರೆಡಿ ಆಗ್ತಾ ಇದೆ ನೋಡಿ. ನನಗೆ ಮುಂಚೆ ಎಲ್ಲ ತುಂಬಾ ಸ್ಪೀಡಾಗಿ ನಾನು ಅಡುಗೆ ಮಾಡ್ಕೊಂಡು ಬಿಡ್ತಿದ್ದೆ. 1 ಅವರಲ್ಲೆಲ್ಲ ಅಡುಗೆ ಮುಗಿಸ್ಕೊಂಡು ಬಿಡ್ತಿದ್ದೆ ನೋಡಿ. ನಾನು ಕಡಿಮೆ ಟೈಮ್ ತೊಗೊತೀನಿ ನಾನು ಅಡುಗೆ ಮಾಡೋಳಕ್ಕೆ. ಈಗೂ ಕೂಡ ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಜಾಸ್ತಿ ಹೊತ್ತೇನು ತೊಗೊಳಕ್ಕೆ ಹೋಗಲ್ಲ, 1.5 ಅವರ್ ತೊಗೊತೀನಿ ಅಷ್ಟೇ. ಒಂದು ಹಾಫ್ ಆನ್ ಅವರ್ ನಾನು ಶೂಟಿಂಗ್ಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ನನಗೆ ಆಗೋಗುತ್ತೆ. 1 ಅವರಲ್ಲಿ ನಾನು ನಾರ್ಮಲ್ಲಾಗಿ ಯಾವ ಥರ ಅಡುಗೆ ಮಾಡ್ಕೊತೀನಿ ಅದೇ ಥರನೇ ನಾನು ಅಡುಗೆ ಮಾಡ್ಕೊಂಬಿಡ್ತೀನಿ ನೋಡಿ. ಇವಾಗ ಸ್ವಲ್ಪ ನಾನು ಶೂಟ್ ಮಾಡ್ಕೊತೀನಿ ಅಂತೇಳಿ 1 ಹಾಫ್ ಆನ್ ಅವರ್ ಜಾಸ್ತಿ ಹೋಗುತ್ತೆ ಅಷ್ಟೇ ನೋಡಿ. ನನಗೆ ಈ ಥರ ನಿಧಾನಕ್ಕೆ ಅಡುಗೆ ಮಾಡೋಕ್ಕೆ ಅಷ್ಟೊಂದು ಜಾಸ್ತಿ ಹೊತ್ತು ಅಡುಗೆ ಮನೆಯಾಗ ಇರೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ನನಗೆ ಅಡುಗೆ ಮನೆಯೇ ಇಷ್ಟ, ಬಟ್ ಈ ಥರ ತುಂಬ ಹೊತ್ತು 24 ಅವರ್ಸ್ ಇಂಟು ನನಗೆ ಅಡುಗೆ ಮನೆಯಲ್ಲೇ ಇರೋಕ್ಕೆ ಇಷ್ಟ ಆಗಲ್ಲ. ಬೇಗ ಬೇಗನೆ ಮಾಡಿಕೊಂಡು ಹೊರಗಡೆ ಬಂದುಬಿಡ್ಬೇಕು ನೋಡಿ. ಯಾಕಂದರೆ ಉಳ್ಕಿದ ಕೆಲಸ ಇರುತ್ತಲ್ವ, ಬೇರೆ ಕ್ಲೀನಿಂಗ್ ಇರುತ್ತೆ, ಮತ್ತು ನಮ್ಮದು ಬೇರೆ ಕಡೆ ಹೊರಗಡೆನೂ ಕೆಲಸ ಇರುತ್ತೆ ಅಲ್ವಾ. ಹಾಗಾಗಿ ಬೇಗ ಬೇಗನೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಬಿಡ್ಬೇಕು ಅನ್ನೋದು ನನ್ನದು ಒಪಿನಿಯನ್. ಹಾಗಾಗಿ ನಾನು ಯಾವುದೇ ರೀತಿ ಇನ್ನೊಂದೇನೆಂದರೆ ಎಲ್ಲನೂ ಮುಂಚೆನೇ ಹೆರ್ಚ್ಕೊಂಡು ಇಟ್ಕೊಂಡು ಬಿಟ್ಟಿರ್ತೀನಿ. ಒಂದಾದ್ಮೇಲೆ ಒಂದು ಹೆರ್ಚ್ಕೊಳಕ್ಕೆ ಹೋಗಲ್ಲ. ಅದು ನನಗೂ ತುಂಬ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಡುಗೆ ಮಾಡೋ ಟೈಮಲ್ಲಿ. ಕ್ಲಿಯರಾಗಿ ನಾನು ಮೊದಲೇ ಏನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೆ ಏನೇನು ತರಕಾರಿ ಬೇಕು ಅದನ್ನು ಮುಂಚೆನೇ ಕೆಳಗಡೆ ಕುಂತ್ಕೊಂಡಾದರೂ ಹೊರಗಡೆ ತೊಗೊಂಡೋಗಾದರೂ ನೀಟಾಗಿ ಹೆರ್ಚ್ಕೊಂಡು ಬಿಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಅಡುಗೆ ಮಾಡೋದಿದ್ರೆ ಗ್ಯಾಸಿನ ಕಟ್ಟೆ ಮೇಲೇ ಹೆರ್ಚ್ಕೊಂಡು ಬಿಡ್ತೀನಿ ನೋಡಿ. ಆ ಥರ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ನಮಗೆ ಹೆರ್ಚ್ಕೊಳ್ಳೋದು ಮುಗಿದ್ರೆ ಅರ್ಧ ಕೆಲಸನೇ ಮುಗ್ದಂಗೆ ಅಲ್ವಾ, ನಿಮ್ಗೂ ಗೊತ್ತೇ ಇರುತ್ತೆ. ಹಂಗಾಗಿ ನಾನು ನೀಟಾಗಿ ಫಸ್ಟಿಗೆ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲನೂ ಹೆರ್ಚ್ಕೊಂಡು ಇಟ್ಕೊಂಡು ಬಿಡ್ತೀನಿ. ಅದಾದ ತಕ್ಷಣವೇ ನಾನು ಒಂದಾದ್ಮೇಲೆ ಒಂದು ಅಡುಗೆನ ಮಾಡ್ಕೊಂಡು ಬಿಡ್ತೀನಿ. ಬೇಗನೆ ಮುಗ್ದೋಗ್ಬಿಡುತ್ತೆ ನೋಡಿ. ಇವಾಗ ಏನಪ್ಪ ಅಂದರೆ ಒಂದು ತರಕಾರಿ ಹೆರ್ಚ್ಕೊಂಡು ಇನ್ನೊಂದು ಅಡುಗೆ ಮಾಡಿಕೊಂಡು ಇನ್ನೊಂದು ತರಕಾರಿ ಹೆರ್ಕೊಂಡು ಮತ್ತೊಂದು ಅಡುಗೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಟೈಮ್ ತುಂಬಾ ಜಾಸ್ತಿ ಹಿಡಿಯುತ್ತೆ ಅಂತೇಳಿ ಅನ್ಕೊತೀನಿ ನಾನು. ನನಗಂತೂ ಆ ಥರ ಮಾಡಿದರೆ ಫುಲ್ಲು ಆವತ್ತಿನ ದಿನ ಫುಲ್ ಎಡವಟ್ಟೆ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಮುಂಚೆನೇ ಎಲ್ಲನೂ ಪ್ಲ್ಯಾನ್ ಹಾಕ್ಕೊಂಡು ಮೊದಲಿಗೆ ಏನೇನು ತರಕಾರಿ ಬೇಕು ಅದನ್ನು ನೀಟಾಗಿ ಹೆರ್ಚ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀನಿ ನೋಡು. ನೀವು ಕೂಡ ಹೀಗೆ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅಂತೇಳಿ ನನಗೂ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ತಿಳಿಸಿ. ಇವಾಗ ಆಲ್ರೆಡಿ ಚಪಾತಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಚಪಾತಿ ಆದ ಕೂಡಲೇ ಈ ಕಡೆ ಬದನೆಕಾಯಿನೂ ರೆಡಿ ಆಗೋಯಿತು ಆಲ್ರೆಡಿ. ಹೀಗೆ ಮಾತಾಡ್ಕೊತಾ ಇರ್ಬೇಕಂತೇಳಿ ಫೀಲ್ ಆಗುತ್ತೆ ನೋಡಿ. ನನಗಂತೂ ಒಂಥರ ಫ್ಯಾಮಿಲಿ ಮೆಂಬರ್ಸೇ ಆಗಿಬಿಟ್ಟಿದ್ದೀರಾ. ತುಂಬಾ ಖುಷಿ ಆಗುತ್ತೆ ನನಗೆ ಈ ಥರ ಒಂದು ಲಾಗ್ ಓಪನ್ ಮಾಡಿ, ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನನಗೆ ಒಂದು 800 ಸಬ್ಸ್ಕ್ರೈಬ್ ಆಗಿರೋದು ತುಂಬಾ ಖುಷಿ ಇದೆ ನನಗೆ. 800 ಸಬ್ಸ್ಕ್ರೈಬರ್ ಅಂದರೆ ಅಷ್ಟು ಈಸಿ ಅಲ್ಲ. ಇನ್ನೂ 150 ಆದರೆ ನಾನು 1K ತಲುಪ್ತೀನಿ. ನನಗೆ ತುಂಬಾ ಖುಷಿ ಇದೆ. ಈ ಕಡೆ ಬದನೆಕಾಯಿ ಪಲ್ಯನೂ ರೆಡಿಯಾಗಿ ಹೋಯ್ತು ನೋಡಿ. ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ರಸ ಬಿಟ್ಟು ಮಾಡಿದ್ದೀನಿ ಜಾಸ್ತಿ, ಯಾಕಂದರೆ ಅನ್ನಕ್ಕೂ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಕೊಡೋದ್ರಿಂದ ಈ ಕಡೆ ಅನ್ನಕ್ಕೂ ಆಗಿರುತ್ತೆ, ಈ ಕಡೆ ಚಪಾತಿಗೂ ಆಗಿರುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ಇನ್ನು ಈ ಕಡೆ ಹೇಳಿದ್ನಲ್ವ ನಾನು ಚಪಾತಿ ಕೂಡ ಲಟ್ಟಿಸ್ಕೊಂಡು ಸುಟ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಒಂದೇ ಸಲ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಮತ್ತು ಚಪಾತಿ ಆ್ಯಂಡ್ ಪಲ್ಯ ಆದಮೇಲೆ ಈ ಕಡೆ ವಡೆ ಮಾಡ್ಕೊಳ್ಳೋಣ ಅಂತ ವಡೆ ಮಾಡ್ಕೊತಾ ಇದ್ದೀನಿ. ವಡೆ ರೆಸಿಪಿ ಕೂಡ ನಾನು ಈ ಸಲ ಶೇರ್ ಮಾಡ್ಕೊತಾ ಇಲ್ಲ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇಲ್ಲ ಮತ್ತೊಂದು ಸಾರಿ ಯಾವಾಗಾದರೂ ನಾನು ವಡೆ ಮಾಡೋದು ರೆಸಿಪಿನ ಶೇರ್ ಮಾಡ್ಕೊತೀನಿ. ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿವೆ ವಡೆ ಅಂತೇಳಿ. ಇವಾಗ ನಾನು ಎಲ್ಲನೂ ಏನು ಅಡುಗೆ ಮಾಡಿದ್ದೀನಲ್ವ ಎಲ್ಲನೂ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಡೈಲಿ ಮಾಡೋ ಥರನೇ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಇರಲಿಲ್ಲ, ನಾರ್ಮಲಾಗಿ ಚಪಾತಿ, ಬದನೆಕಾಯಿ ಪಲ್ಯ ಮತ್ತು ಆಮೇಲೆ ವಡೆ ಒಂದು ಸ್ಪೆಷಲಾಗಿ ಮಾಡ್ಕೊಂಡಿದ್ದೆ ನಾನು. ವಡೆ ಕೂಡ ತುಂಬಾ ಕ್ರಿಸ್ಪಿಯಾಗಿದ್ವು, ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸೂಪರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್.